ಪ್ರೈಸ್ ಲಾರ್ಡ್. ಪ್ರಿಯ ದೇವಜನರೇ, ಈ ದಿನದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಕೀರ್ತನೆ 57ನೇ ಕೀರ್ತನೆ 2ನೇ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಪರಾತ್ಪರನಾದ ದೇವರಿಗೆ ಮೊರೆಯಿಡುವೆನು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಹಲ್ಲೆಲೂಯ. ಈ ದಿನದಲ್ಲಿ ಕೂಡ ದಾವೀದನು ದೇವ ಭಕ್ತನಾಗಿದ್ದನು, ಅವನು ರಾಜನಾಗಿದ್ದನು. ಅವನು ಕೈ ಹಾಕಿದಂಥ ಎಲ್ಲ ಕೆಲಸಗಳು ಸಫಲವಾಗ್ತಾ ಇತ್ತು, ಅವನು ಮಾಡುತ್ತಿದ್ದಂಥ ಎಲ್ಲ ಕಾರ್ಯಗಳು ಚೆನ್ನಾಗಿತ್ತು. ಆದರೂ ಕೂಡ ನೋಡ್ರಿ, ದಾವೀದನಿಗೆ ಎಷ್ಟು ಒಂದು ನಂಬಿಕೆ ಅಂತ ಹೇಳಿದ್ರೆ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರಿಗೆ ನಾನು ಮೊರೆ ಇಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಕಳೆದ ಜೀವಿತದಲ್ಲಿ ಅವನು ಎಷ್ಟೋ ಯುದ್ಧಗಳನ್ನು ಮಾಡಿದ್ರು, ಎಲ್ಲಿ ಹೋದರೂ ಜಯ. ತನ್ನ ಜನರು ಹೇಳ್ತಾ ಇದ್ರು, ದಾವೀದನೇ, ನೀನು ಎಲ್ಲಿ ಹೋದರೂ ಕೂಡ ದೇವರು ನಿನ್ನ ಸಂಗಡ ಇರಲಿ, ನಿನಗೆ ಒಳ್ಳೆ ಜಯವನ್ನು ಕೊಡಲಿ, ಒಳ್ಳೆ ಯುದ್ಧವನ್ನು ನೀನು ಮಾಡಿಕೊಡು, ಒಳ್ಳೆ ಜಯಶಾಲಿಯಾಗಿರು ಎಂಬುದಾಗಿ. ದಾವೀದನು ನೋಡ್ರಿ, ಆ ರೀತಿಯಾದ ಒಂದು ನಂಬಿಕೆಯಿಂದ, ನೆನ್ನೆ ದೇವರು ನನಗೆ ಜಯ ಕೊಟ್ಟಲ್ಲ, ಇವತ್ತು ನನಗೆ ಜಯ ಕೊಡ್ತಾರೆ, ನಾನು ಯಾಕೆ ಸುಮ್ಮಿಗೆ ಹಂಗೆ ಹೋಗ್ಬೋದಲ್ಲ ಎಂಬುದಾಗಿ ಅಲ್ಲ. ಆದರೆ ವಾಕ್ಯ ಹೇಳುತ್ತದೆ, ಕರ್ತನ ವಾಕ್ಯ ಅಲ್ಲಿ ಹೇಳುತ್ತದೆ, ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು ಎಂಬುದಾಗಿ. ಆದ್ದರಿಂದ ಪ್ರತಿ ಮುಂಜಾನೆಯೂ ಅವನು ಯುದ್ಧಕ್ಕೆ ಹೋಗುವಾಗ, ಪ್ರತಿ ಒಂದು ದಿನಸವೂ ಒಂದೊಂದು ಕಾರ್ಯವನ್ನು ಅವನು ಪ್ರಾರಂಭಿಸುವಾಗ, ಒಂದು ಕೆಲಸಗಳನ್ನು ಪ್ರಾರಂಭಿಸುವಾಗ ಅವನೇನು ಮಾಡ್ತಾ ಇದ್ದ, ದೇವರಿಗೆ ಮೊರೆ ಇಡ್ತಾ ಇದ್ದ. ಪ್ರಿಯರಾದವರೇ, ಆದ್ದರಿಂದ ಕಳೆದ ಜೀವಿತದಲ್ಲಿ ಕೂಡ, ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ವಿಷಯಗಳಿಗಾಗಿ, ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀವು ಕೈ ಹಚ್ಚಿರಬಹುದು, ಅದು ಸಫಲ ಕಾಣದೆ ಹೋಗಿರಬಹುದು. ಆದರೆ ಇಲ್ಲಿ ಈ ನಂಬಿಕೆ ನಿಮ್ಮಲ್ಲಿ ಇರಬೇಕು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವಂಥ ದೇವರು, ನನ್ನ ಕಾರ್ಯವನ್ನು ನೆರವೇರಿಸುವಂಥ ದೇವರು, ನನ್ನ ಕೆಲಸವನ್ನು ಕೈಗೂಡಿಸುವಂಥ ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ ನೀವು ಮುಂಜಾನೆ ಎದ್ದು ಕರ್ತನ ಸನ್ನಿಧಾನದಲ್ಲಿ ನಿಮ್ಮ ಕಾರ್ಯಗಳನ್ನು ಇಡುವಾಗ ದೇವರು ನಿಶ್ಚಯವಾಗಿ ನೆರವೇರಿಸುತ್ತಾರೆ. ನನ್ನ ಜೀವಿತದಲ್ಲಿ ಕೂಡ ಕಳೆದ 30 ವರ್ಷಗಳಿಂದ ನನಗೆ ಏನು ಅಗತ್ಯವೋ, ನನ್ನ ಕಾರ್ಯಗಳು ಏನು ನೆರವೇರಬೇಕೋ, ಸಭೆ ಕಾರ್ಯವಾಗಿರಲಿ, ಕುಟುಂಬ ಕಾರ್ಯವಾಗಿರಲಿ, ಮಕ್ಕಳ ಕಾರ್ಯವಾಗಲಿ, ನನ್ನ ಜೀವಿತದ ಕಾರ್ಯ ಇಲ್ಲ, ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಬೇಕು, ಅವರ ಮನವಿಗಳು, ಅವರ ಕೋರಿಕೆಗಳು ಎಲ್ಲವೂ ಕೂಡ ಕಳೆದ ದಿನಗಳಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಆದ್ದರಿಂದ ಇವತ್ತು ಕೇಳುತ್ತಾರೆ ಎಂಬುದಾಗಿ ಸುಮ್ಮಿಗೆ ಇರದೆ, ದಿವಸವೂ ಕರ್ತನ ಮುಂದೆ ದೇವರೇ, ನನ್ನ ಕಾರ್ಯಗಳನ್ನು ಸಿದ್ಧಿಗೆ ತಾ, ನನ್ನ ಕಾರ್ಯಗಳನ್ನು ನೆರವೇರಿಸು, ನನ್ನ ಎಲ್ಲ ಕಾರ್ಯಗಳನ್ನು ಪೂರ್ತಿ ಮಾಡು, ಕೈಗೂಡಿಸು ಎಂಬುದಾಗಿ ಇವತ್ತು ಕೂಡ ಎಲ್ಲ ಸಮಯದಲ್ಲಿ ಕರ್ತನ ಮುಂದೆ ನಾನು ಮೊರೆ ಇಡುತ್ತೇನೆ. ಪ್ರಿಯರಾದವರೇ, ದಾವೀದನು ನೋಡ್ರಿ, ಸಾಲೊಮೋನನ್ನು ನೋಡಿ ಹೇಳುತ್ತಾರೆ, ಎದ್ದಳು, ಕೈ ಹಾಕು, ದೇವರು ನಿನ್ನ ಸಂಗಡ ಇರುತ್ತಾರೆ ಎಂಬುದಾಗಿ. ನೋಡ್ರಿ, ದಾವೀದನಿಗೆ ಎಷ್ಟು ಒಂದು ಫೇತ್, ಎಷ್ಟು ಒಂದು ನಂಬಿಕೆ. ನೋಡ್ರಿ, ಅವನು ದೇವಾಲಯ ಕಟ್ಟುವುದಕ್ಕೆ ಅನೇಕ ಟನ್ ಲೆಕ್ಕದಲ್ಲಿ ಚಿನ್ನಗಳು, ಎಲ್ಲವನ್ನು ಮರಗಳು, ಪ್ರತಿಯೊಂದು ಕೂಡಿಸಿಟ್ಟಿದ್ದ. ಆದರೂ ಕೂಡ ಅಲ್ಲಿ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಹೇಳುತ್ತಾರೆ, ಎದ್ದಳು, ಕೈ ಹಚ್ಚು, ದೇವರು ನಿನ್ನ ಸಂಗಡವನ್ನು ಇರುತ್ತಾರೆ, ನಿನ್ನ ಕಾರ್ಯವನ್ನು ಸಿದ್ಧಿಗೆ ತರುತ್ತಾರೆ ಎಂಬುದಾಗಿ. ಸೊಲೊಮೋನ ಕೂಡ ಅಷ್ಟೇ, ಅವನು ದೊಡ್ಡ ಜ್ಞಾನಿ, ದೊಡ್ಡ ಜ್ಞಾನ, ದೊಡ್ಡ ವಿವೇಕವಿತ್ತು, ಅವನಿಗೆ ದೇವರ ಅವಶ್ಯಕತೆ ಇರಲಿಲ್ವೇನೋ. ಆದರೂ ಕೂಡ ಅವನು ಎಲ್ಲ ಕೆಲಸಕ್ಕಾಗಿಯೂ ದೇವರ ಮುಂದೆ ನಿಂತು ಪ್ರತಿಯೊಂದೊಂದನ್ನು ಕೂಡ ಬೇಡಿ ಅದನ್ನು ಪಡೆದುಕೊಳ್ಳುತ್ತಾರೆ. ಹಲ್ಲೆಲೂಯ. ಆದ್ದರಿಂದ ನಮ್ಮ ದೇವರು ಕಾರ್ಯವನ್ನು ಸಿದ್ಧಿಗೆ ತರುವಂಥ ದೇವರು, ಕಾರ್ಯವನ್ನು ಕೈಗೂಡಿಸುವಂಥ ದೇವರು. ಅದರಿಂದ ಯಾವ ಕಾರ್ಯಕ್ಕಾಗಿ ನೀವು ಕೈ ಹಚ್ಚುತ್ತೀರೋ, ಯಾವ ಕೆಲಸಕ್ಕಾಗಿ ನೀವು ಕೈ ಹಾಕುತ್ತೀರೋ, ಅದು ಯೆಹೋವನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ, ಕರ್ತನ ನಾಮದಲ್ಲಿ ನೀವು ಕೈ ಹಾಕುವಾಗ, ದೇವರಿಗೆ ಮೊರೆಯಿಟ್ಟು ಪ್ರಾರ್ಥಿಸುವಾಗ ದೇವರು ನಿಶ್ಚಯವಾಗಿ ನೆರವೇರಿಸುತ್ತಾರೆ. ಕರ್ತನಿವನ್ನು ಆಶೀರ್ವದಿಸಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ವಾಕ್ಯ ಹೇಳುತ್ತದೆ, ಕರ್ತನೆ, ನೀನು ಪ್ರಾರ್ಥನೆಯನ್ನು ಕೇಳುವಾತನಾಗಿರುವುದರಿಂದ ನರರೆಲ್ಲರೂ ನಿನ್ನ ಬಳಿಗೆ ಬರುವರೆ ಎಂಬುದಾಗಿ ಸ್ವಾಮಿ. ಆದ್ದರಿಂದ ಕರ್ತನೆ, ಭೂಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕೈಗಳಲ್ಲಿ ಆಗದೇ ಇರುವಂಥ ಅನೇಕ ಕಾರ್ಯಗಳು, ಅದು ಚಿಕ್ಕ ಕಾರ್ಯವಾಗಿರಲಿ, ದೊಡ್ಡ ಕಾರ್ಯವಾಗಿರಲಿ, ಇಂದು ಕೂಡ ನಿಮ್ಮ ಮುಂದೆ ನಿಂತುಕೊಂಡು ದೇವರೇ, ಈ ಕಾರ್ಯವನ್ನು ನೆರವೇರಿಸು, ಈ ಕಾರ್ಯವನ್ನು ಕೈಗೂಡಿಸು, ಈ ಕಾರ್ಯವನ್ನು ಪೂರ್ತಿ ಮಾಡಿಕೊಡೆಂಬುದಾಗಿ ಯಾರ
ಯಾರೆಲ್ಲ ನಂಬಿಕೆ ಇಟ್ಟು ವಿಶ್ವಾಸದಿಂದ ನಿನಗೆ ಮೊರೆ ಇಡುತ್ತಾರೋ ಅವರ ಮೊರೆಗಳನ್ನು ಲಾಲಿಸು ಸ್ವಾಮಿ, ಅವರ ಕೂಗುಗಳನ್ನು ಲಾಲಿಸು, ಅವರ ಕಣ್ಣೀರುಗಳನ್ನು ಒರೆಸು, ಅವರ ದುಃಖಗಳನ್ನು ಮಾರ್ಪಡಿಸು. ಕರ್ತನೆ, ದಾವೀದನು ಸೊಲೊಮೋನನಿಗೆ ಹೇಳಿದಾಗೆ ಇಂದು ಇವತ್ತು ಇವರಿಗೆ ಹೇಳು, ಎದ್ದೊಳು ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರುವನೆಂಬುದಾಗಿ ದಾವೀದನು ಕರ್ತನೆ ತನ್ನ ಮಗನಿಗೆ ಹೇಳಿದಾಗೆ ಈ ಮಕ್ಕಳಿಗೆ ಕೂಡ ಈ ದಿನದಲ್ಲಿ ಆ ನಂಬಿಕೆ, ಭರವಸೆ ವಾಕ್ಯವನ್ನು ನಿನ್ನ ಮುಖಾಂತರವಾಗಿ ಕರ್ತನೆ ಅಪ್ಪ ನೀನು ದಯಪಾಲಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ದೇವರು ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವದಿಸಿ ನಿಮ್ಮ ಕಾರ್ಯವನ್ನು ದೇವರ ಮೇಲೆ ಕೊಡಿ, ಕೈಯಲ್ಲಿ ಕೊಡಿ. ದೇವರು ನಿಶ್ಚಯವಾಗಿ ಅದನ್ನು ನೆರವೇರಿಸು. ಯಾಕಂದರೆ ನಮ್ಮ ದೇವರ ಹಸ್ತ ಅದು ಬಲವುಳ್ಳ ಹಸ್ತವಾಗಿರೋದ್ರಿಂದ ನಿಶ್ಚಯವಾಗಿ ಎಲ್ಲವೂ ನೆರವೇರುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.